ಕಾಂಗ್ರೆಸ್ ಸರ್ಕಾರ ಮಧುಸೂದನ್ ನಾಯ್ಕ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಇಡೀ ರಾಜ್ಯದಲ್ಲಿ ಸಮೀಕ್ಷೆ ನಡೆಸ್ತೀವಿ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಜೊತೆಯಲ್ಲಿ ಜಾತಿ, ಜನತಿ ಇವೆಲ್ಲವನ್ನ ಮಾಡ್ತೀವಿ ಅಂತ ಹೇಳಿ 60 ಅಂಶಗಳ ದತ್ತಾಂಶವನ್ನ ಸಂಗ್ರಹ ಮಾಡೋದಕ್ಕೆ ಸೋಮವಾರದಿಂದ ಶುರು ಮಾಡಿ. ಮೊದಲನೇದಾಗಿ ಜಾತಿ ಗಣತಿ ನಡೆಸೋದಕ್ಕೆ ಯಾವುದೇ ದತ್ತಾಂಶವನ್ನ ಸಂಗ್ರಹ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ 2027ಕ್ಕೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿದೆ. ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯನವರು ಮನಸ್ಥಿತಿ ಹೇಗಿದೆ ಅಂದ್ರೆ, ಕಾಂತರಾಜ್ ಆಯೋಗವನ್ನ ರಚನೆ ಮಾಡಿ 150 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಜಾತಿ ಜನಗಣತಿಯನ್ನ ಸಮೀಕ್ಷೆ ಮಾಡಿಸಿ ಇದುವರೆಗೂ ಆ ವರದಿಯನ್ನ ಬಿಡುಗಡೆ ಮಾಡುವ ಯೋಗ್ಯತೆ ಸಿದ್ದರಾಮಯ್ಯನವ್ರಿಗೆ ಇಲ್ಲ. ಅದಾದ್ಮೇಲೆ ಜಯಪ್ರಕಾಶ್ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಸಮೀಕ್ಷೆ ಮಾಡಿಸಿ ಅದನ್ನು ವರದಿ ತಯಾರು ಮಾಡಿಸಿಕೊಂಡು ಆ ವರದಿಯನ್ನು ಸ್ವೀಕಾರ ಮಾಡಿ ಪಬ್ಲಿಷ್ ಮಾಡಿ ಚರ್ಚೆಗೆ ಬಿಡುವ ಯೋಗ್ಯತೆ ಇಲ್ಲದೆ ಇರುವ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಮರೆಮಾಚುವುದಕ್ಕೆ ಸಿದ್ದರಾಮಯ್ಯನವರ ಯಾವ 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 ಕಾಲದಲ್ಲಿ ಅವ್ರ ಕುರ್ಚಿ ಅಲ್ಲಾಡುತ್ತೋ ಆ ಕುರ್ಚಿ ಗಟ್ಟಿ ಮಾಡ್ಕೊಳ್ಳಕ್ಕೆ ಒಂದು ಬಟ್ಟೆ ಹಾವು ಬಿಡ್ತಾರೆ. ಕಾಂತರಾಜ್ ಬಟ್ಟೆ ಹಾವು ಬಿಟ್ಟಿದ್ದಾಯ್ತು, ಜಯಪ್ರಕಾಶ್ ಹೆಗಡೆ ಬಟ್ಟೆ ಹಾವು ಬಿಟ್ಟಿದ್ದಾಯ್ತು, ಇವಾಗ ಮಧುಸೂದನ್ ನಾಯ್ಕ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಬಟ್ಟೆ ಹಾವು ಬಿಟ್ಟಿದ್ದಾರೆ. ಅಲ್ಲಿ ಮುಂದೆ ಅವ್ರ ಉದ್ದೇಶ ಮತ್ತು ಹುನ್ನಾರ ಮತ್ತು ಅವ್ರ ಮೋಸದಾಟ ಏನಿದೆ ಅಂದ್ರೆ, ಈ ಸಮೀಕ್ಷೆ ಮುಖಾಂತರ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಸೌಹಾರ್ದತೆಯನ್ನು ಹಾಳು ಮಾಡಿ ಯಾವ ರೀತಿ ಬೇರೆ ಬೇರೆ ಜಾತಿಗಳೆಲ್ಲ ಅನ್ಯೋನ್ಯತೆ ಬದುಕ್ತಾ ಇದ್ರು ಅದನ್ನ ಆ ಅನ್ಯೋನ್ಯತೆ ನೋಡಬಾರ್ದು, ಆ ಜಾತಿಗಳ ಮಧ್ಯೆ ಕಲಹ ಜಾಸ್ತಿ ಆಗ್ಬೇಕು, ಸಮಾಜದಲ್ಲಿ ಬೇಗುದಿ ತಾಂಡವಾಡಬೇಕು ಅನ್ನುವ ಹುನ್ನಾರದೊಂದಿಗೆ ಸಿದ್ದರಾಮಯ್ಯನವರು ಈ ವರದಿ ಸಮೀಕ್ಷೆಯನ್ನು ಮಾಡಕ್ಕೆ ಆದೇಶ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಸರ್ಕಾರದಲ್ಲ, ಇದು ಇಂಡಿಪೆಂಡೆಂಟ್ ಆಯೋಗ ಅದು ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಸಮಾಜದಲ್ಲಿ ಸಿದ್ದರಾಮಯ್ಯನವ್ರನ್ನ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಂತರಾಜ್ ಆಯೋಗ ರಚನೆ ಆದಾಗ ಎಷ್ಟು ಜಾತಿಗಳಿತ್ತು? ಜಯಪ್ರಕಾಶ್ ಹೆಗಡೆ ಅವರು ಆಯೋಗ ಸಮೀಕ್ಷೆ ಮಾಡಿದ ಎಷ್ಟು ಜಾತಿಗಳಿತ್ತು? ಇವಾಗ ಎಷ್ಟು ಜಾತಿಗಳಿಗೆ ನೀವು ಅದನ್ನ ಲಿಸ್ಟ್ ಮಾಡಿ ಕೊಟ್ಟಿದ್ದೀರಿ? 840 ಜಾತಿ ಇದ್ದಿದ್ದನ್ನ 1560 ಜಾತಿಗೆ ತಂದಿದ್ದು ಯಾರು? ಈ ಜಾತಿಯನ್ನು ಹುಟ್ಟುಹಾಕಕ್ಕೆ ನಿಮ್ಗೇನು ಅಧಿಕಾರ ಹಕ್ಕಿದೆ? ನಿಮ್ಮ ಹತ್ರ ಯಾರೋ ಬಂದು ಕೇಳ್ಕೊಂಡಿದಾರ ನಮ್ಮನ್ನ ಈ ಜಾತಿಗೆ ಸೇರಿಸಿದ ಹೇಳಿ? ಹೊಸದಾಗಿ ನೀವು 600-700 ಜಾತಿಗಳನ್ನ ಸೃಷ್ಟಿ ಮಾಡೋ ಮಟ್ಟಕ್ಕೆ ಹೋಗಿರೋದು ನಿಮ್ಗೆ ಎಷ್ಟು ಧೈರ್ಯ, ಎಷ್ಟು ದುಸ್ಸಾಹಸ ಕೈ ಹಾಕಿದ್ದೀರಿ ಸಿದ್ದರಾಮಯ್ಯನವರೇ? ನೀವು ಸುಟ್ಟೋಗ್ತೀರಿ ಈ ಜಾತಿ ಗಣತಿಯಲ್ಲಿ. ಕಾಂಗ್ರೆಸ್ ಅನ್ನ ಭಸ್ಮ ಮಾಡಿ ಹೋಗುವ ನಿರ್ಧಾರಕ್ಕೆ ನೀವು ಬಂದಿದ್ದೀರಿ. ತಮ್ಮ ಚೇರ್ ಉಳಿಸ್ಕೊಳ್ಳೋದಕ್ಕೆ ಎಲ್ಲರ ಮೇಲೂ ಭಸ್ಮಾಸುರನ ಅವತಾರ ಎತ್ತಿ ಎಲ್ಲರ ತಲೆ ಮೇಲೆ ಕೈ ಇಡಕ್ ಹೋಗಿದ್ದೀರಿ. ಆ ಕೈ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳೋ ಕಾಲ ದೂರ ಇಲ್ಲ, ಭಸ್ಮ ಆಗೋ ಕಾಲ ದೂರ ಇಲ್ಲ. ಈ ರಾಜ್ಯದಲ್ಲಿ ಹಾವನೂರು ಆಯೋಗ, ಚಿನ್ನಪರೆಡ್ಡಿ ಆಯೋಗ, ವೆಂಕಟಸ್ವಾಮಿ ಆಯೋಗ
ಎಲ್ಲ ಆಯೋಗಗಳಲ್ಲಿಯೂ ಎಲ್ಲ ಜಾತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಕಾಂತರಾಜಿಂದ ಈ ಕಡೆ ಬಂದ ತಕ್ಷಣ 600 ಜಾತಿಗಳನ್ನ ಹೆಚ್ಚಿಗೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಮತಾಂತರಕ್ಕೆ ಕುಮ್ಮಕ್ಕು ನೀಡುವ ಹೆಸರುಗಳನ್ನು ಸೇರಿಸಿದ್ದೀರಿ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ. ಬ್ರಾಹ್ಮಣ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಗಾಣಿಗ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್. ಅಂದ್ರೆ ನಿಮಗೆ ನೇರವಾಗಿ ಸೋನಿಯಾ ಗಾಂಧಿ ಮನೆಯಿಂದ ಪುಲಾವ್ ಬಂದಿದ್ಯಾ? ಈ ಸ್ವಾತಂತ್ರ್ಯ ಬರಕ್ ಮೊದಲು ಕಾಂಗ್ರೆಸ್ ಅಧ್ಯಕ್ಷ ಯಾರು ಅಂದ್ರೆ ಎಒ ಹ್ಯೂಮ್ ಅಂತ ಫಾರಿನರ್. ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅಧ್ಯಕ್ಷ ಯಾರು ಅಂದ್ರೆ ಸೋನಿಯಾ ಗಾಂಧಿ, ಇಟಲಿ ದೇಶದವರು. ಅಂದ್ರೆ ಆ ಕ್ರಿಶ್ಚಿಯಾನಿಟಿಯ ಪ್ರಭಾವ 1885 ಇಂದ ಇಲ್ಲಿ ತನಕ ಹಂಗೇ ನಡ್ಕೊಂಡ್ ಬಂದಿದೆ. ಇವತ್ತು ನಿಮ್ಮ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆಯೋ ಅಲ್ಲೆಲ್ಲ ಇದನ್ನ ಧರ್ಮಾಂತರ ಮತ್ತು ಮತಾಂತರಕ್ಕೆ ಕುಮ್ಮಕ್ಕು ನೀಡುವ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ನೇರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ, ಈ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಹುನ್ನಾರಕ್ಕೆ ಕಾರಣ ಏನು? ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು ಇದರ ಬಗ್ಗೆ? ಹಾಗಾಗಿ ಇದನ್ನ ವಾಪಸ್ ತಗೋಬೇಕು. ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿಯೇ ಫೈನಲ್. ಸಂವಿಧಾನದ ಅಡಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿದೆ ಹೊರತು ರಾಜ್ಯ ಸರ್ಕಾರಕ್ಕೆ ಇಲ್ಲ. ಏನು ಇವಾಗ ಮಾಡ್ತಾ ಹೊರಟಿದ್ದೀರಿ? ಜನರಿಗೆ ಮಂಕುಬೂದಿ ಏರಿಸಿ ಅದ್ರ ಮುಖಾಂತರ ಸುಮಾರು 420 ಕೋಟಿ ಖರ್ಚು ಮಾಡ್ತಾರಂತೆ. ಸಂಖ್ಯೆನೂ ಬಾರಿ ಚೆನ್ನಾಗಿದೆ. 420 ಕೋಟಿ ಖರ್ಚು ಮಾಡಿ ಇದನ್ನು ತಿಪ್ಪೆ ಗುಂಡಿಗೆ ಎಸೆಯುವ ಕಾಲ ದೂರ ಇಲ್ಲ. ಸಿದ್ದರಾಮಯ್ಯನವರೇ, ನೀವೆಲ್ಲರೂ ಅಂದ್ರೆ ಓಂ ಬೂಮ್ ಅಂತ ಚೂಮಂತ್ರ ಗಾಳಿ ಹಾಕಿ ಇದನ್ನ ಕಾಂಗ್ರೆಸ್ ಅವರಿಗೆ ಟಾಂಗ್ ಕೊಟ್ಟಿದ್ದೀರೋ ಇಲ್ಲ ಏನ್ ಸಂದೇಶ ನೀಡಕ್ ಕೊಟ್ಟಿದ್ದೀರಿ ಅನ್ನೋದು ಸ್ಪಷ್ಟಪಡಿಸಬೇಕು ಅನ್ನೋ ಮಾತನ್ನ ಹೇಳಿ ಈ ಸಮೀಕ್ಷೆಯನ್ನ ರದ್ದುಪಡಿಸಬೇಕು ಅನ್ನೋ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ.